ಶಾಲಿನಿ, ನಿಮ್ಮಪ್ಪ ಮಾತಾಡಿರೋ ಮಾತನ್ನ ಮನ್ಸಿಗೆ ತಗೋಬೇಡ. ನಿನಗೆ ಗೊತ್ತಿದೆ ಅಲ್ವಾ, ಪ್ರೀತಿಯಲ್ಲಿ ಲಾಭ ನಷ್ಟ ಎಲ್ಲ ಇರಲ್ಲ. ಆಯುಷ್, ನೀನು ನಿಮ್ಮಪ್ಪ ಅಮ್ಮನ್ನ ಪಡ್ಕೊಂಡಿದೀಯಾ, ಆದ್ರೆ ನಿನಗ್ ಗೊತ್ತಾ, ನಿನಗೆ ಒಬ್ರು ತಾತಾನೂ ಇದ್ದಾರೆ. ತಾತ? ನೀನು ಅವ್ರನ್ ಕೂಡ ಭೇಟಿ ಮಾಡಬೇಕು. ಒಂದ್ ನಿಮಿಷ. ಹಾಗಿದ್ರೆ ನೀನು 30 ಫ್ಲೋರ್ ಬಿಲ್ಡಿಂಗ್ ನ ಕಟ್ಟಿದ್ಯಾ, ಒಬ್ಬ ಬಡವನ್ ಜೋಪಡಿನ ನಾಶ ಮಾಡ್ಬಿಟ್ಟು. ಇಲ್ಲ ಅಣ್ಣ, ಅದು ಅಣ್ಣ ನಾನು ನಾಷ್ಟ ಮಾಡ್ಕೊಂಡ್ ಬಂದಿದ್ದೀನಿ. ಸುಮ್ನೆರೋ, ಚೆನ್ನಾಗಿ ತಿನ್ಸೋ. ತಿನ್ಸು ತಿನ್ಸು ತಿನ್ನು, ನಿನ್ನ ಹಸುವಲ್ಲ ನೀಗೋಗ್ಲಿ. ಸಾಕು, ನಾನು 2 ದಿನದೊಳಗೆ ಅವನ್ಗೆ ಅವ್ನ್ ದುಡ್ಡು ಡಬಲ್ ಮಾಡಿ ಕೊಟ್ಬಿಡ್ತೀನಿ ಅಣ್ಣ. ಡಬಲ್ ದುಡ್ಡ? ಏನಪ್ಪ ಅವಿನಾಶ್, ಏನ್ ಹೇಳ್ತೀಯ ಇದಕ್ಕೆ? ಡಬಲ್ ದುಡ್ಡು ಕೊಡ್ತಾನೆ ಅಣ್ಣ. ಇವನ್ ಕಣ್ ನನಗೆ ಏನ್ ಹೇಳ್ತಾ ಇದೆ ಅಂದ್ರೆ, ಇವನ್ಗೆ ತನ್ನ ಜೋಪಡಿ ವಾಪಸ್ ಬೇಕು. ಏಯ್, ಸರಿ ಬಿಡು, ಇವನ್ ನಿನ್ನ ಜೋಪಡಿಯನ್ನ ನಾಶ ಮಾಡಿದಾನೆ. ನೀನ್ ನಾಳೆ ಇವನ 30 ಫ್ಲೋರ್ ಬಿಲ್ಡಿಂಗ್ ನ ಕೆಡಬೇಕು. ಆಮೇಲೆ ನೀನು ನಿನ್ನ ಜೋಪಡಿನ ಆರಾಮ ಕಟ್ಕೋ. ಅಣ್ಣ ಅದು ಅಣ್ಣ ಅಣ್ಣ ನನ್ನ ಕ್ಷಮಿಸ್ಬಿಡಿ ಅಣ್ಣ, ಇನ್ನೊಮ್ಮಿಂದ ಮಾಡಲ್ಲ ಅಣ್ಣ ನಾನು. ಅಣ್ಣ, ನಿಮ್ ಋಣನ ನಾನು ತೀರ್ಸಕ್ಕೆ ಆಗಲ್ಲ ಅಣ್ಣ. ಹಲೋ. ಹಾ, ಎಷ್ಟೋ ದಿವಸ ಆದ್ಮೇಲೆ ನಿಮ್ಮ ಅಪ್ಪನ್ನ ನೆನ್ಪು ಮಾಡ್ಕೊಂಡಿದ್ಯಾ? ಅಪ್ಪ, 20 ವರ್ಷ ಆದ್ಮೇಲೆ ನಿಮ್ ಮೊಮ್ಮಗನ ನೋಡ್ಬೇಕು ಅಂತಿದ್ದೀರಾ? ಆಯುಷ್, ಇದರ ಅರ್ಥ ನಾಯಕ್ ಮತ್ತೆ ಪಾಟೀಲ್ ಪರಿವಾರದ ವಾರಸುದಾರ? ಹೌದಪ್ಪ. ಮತ್ತೆ ನಾವು ಅವನ್ಗೆ ನಮ್ ನಿಜನ ಹೇಳೋದಕ್ಕಾಗಲ್ಲ. ನನ್ಗೀಗ್ಲೂ ನಂಬೋಕಾಗ್ತಿಲ್ಲ ವಿಕ್ರಾಂತ್ ಜೊತೆ ಸಂಬಂಧ ಮುರ್ಕೊಂಡೆ ಅಂತ. ಈಗ ನೋಡು ನೀನು, ಎಲ್ಲ ಸರಿ ಹೋಗುತ್ತೆ. ಅವ್ರನ್ನ ಬಿಡ್ಬೇಡಿ, ಹಿಡ್ಕೊಳ್ಳಿ. ಏಯ್ ನಡಿಯೋ, ನಡಿ. ಏಯ್ ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ. ಏಯ್ ಮುಟ್ಬೇಡಿ ಯಾರು. ಓಡಿ ಓಡಿ, ಧರ್ಮಪಾಲನ ಕಡೆಯವರು. ಅಪ್ಪ ಅಪ್ಪ, ಇವರು ಯಾರು? ಇವ್ರೇನಾದ್ರು ನಿಮ್ ಶತ್ರುಗಳ? ಅವರು ನಿಮ್ ಶತ್ರು ಅಲ್ಲ, ನನ್ ಶತ್ರು. ಇವರು ಖಂಡಿತ ನನ್ ಮಲ್ತಾಯಿ ಕಳ್ಸಿರೋರೇ ಇರ್ಬೇಕು. ಅಯ್ಯೋ, ನೀವ್ ಯಾರು? ನನ್ನೇ ಯಾಕೆ ಕೊಡಿದ್ರಿ? ಚಿಕ್ಕ ವಯಸ್ಸಿಂದ ನನ್ನ ಹೊಡೆತದಿಂದ ನೀನ್ ತಪ್ಪಿಸ್ಕೊಂಡಿದ್ಯಾ, ಆದ್ರೆ ಇವತ್ತು ತಪ್ಪಿಸ್ಕೊಳಕ್ ಆಗಲ್ಲ. ಏನ್ ನೋಡ್ತಾ ಇದ್ಯಾ? ನಿಮ್ ತಾತನ ಹತ್ರ ಆಶೀರ್ವಾದ ತಗೋ. ನಾಯಕ್ ತಪ್ಪಿಸ್ಕೊಂಡ ಬಾಸ್. ಧರ್ಮ ಪಾಟೀಲ್ ಕಡೆಯವರು ಅವನ್ನ ಕಾಪಾಡ್ಬಿಟ್ರು. ನನ್ ಸುತ್ತ ಇರೋರೆಲ್ಲ ಕೈಲಾಗದೆ ಇರೋರು. ನಾಯಕ್ ಅವ್ರ ಜೊತೆ ಇನ್ನೊಬ್ಬ ಹುಡ್ಗ ಇದ್ದ, 25-30 ವರ್ಷದ ಹುಡ್ಗ. ನಾಯಕ್ ಜೊತೆನಾ? ಅವನ್ ಯಾರದು? ನನಗೆ ಗೊತ್ತಾಗ್ಬೇಕು. ಅಮ್ಮ, ಇವ್ರು ನಿಜವಾಗ್ಲೂ ನಮ್ ತಾತನಾ? ಹೌದು. ನಾನ್ ನಿನ್ಗೆ ಇವ್ರನ್ನ ನಾಳೆ ಭೇಟಿ ಮಾಡಿಸ್ಬೇಕು ಅಂತಿದ್ದೆ, ಆದ್ರೆ ನಿಮ್ ತಾತ ಅಂತೂ ಅವ್ರಿಗೆ ಇರೋಕ್ಕಾಗ್ಲಿಲ್ಲ, ಇವತ್ತೇ ಬಂದ್ಬಿಟ್ರು. ಮಕ್ಳು ಬೆಳೆದ್ ದೊಡ್ಡವರಾದ್ಮೇಲೆ ಅವರು ಫ್ರೆಂಡ್ಸ್ ತರ ಕಾಲ್ ಮುಟ್ಬಾರ್ದು, ತಪ್ಕೋಬೇಕು. ಚೆನ್ನಾಗಿರು. ನೋಡಿದ್ಯಾ, ಇದರ ಅರ್ಥ ನನಗೂ ಒಂದು ಫ್ಯಾಮಿಲಿ ಇದೆ. ನನಗೆಷ್ಟು ಖುಷಿ ಆಗ್ತಿದೆ ಅಂದ್ರೆ ಅದನ್ನ ಹೇಳಕ್ಕೂ ಆಗಲ್ಲ. ಹೌದು, ಇದ್ಯಾರು? ಇವಳು ಆಯುಷ್ನ ಮದ್ವೆ ಆಗೋ ಹುಡುಗಿ ಶಾಲಿನಿ. ಆಯುಷ್ ಸೆಲೆಕ್ಷನ್. ಓ, ಪರವಾಗಿಲ್ಲಮ್ಮ. ಖುಷಿ ಆಯ್ತು ನಿನ್ನ ನೋಡಿ. ಒಂದ್ ಮಾತು ಯಾವತ್ತು ನೆನ್ಪಿರ್ಲಿ, ನಮ್ಮ ಆಯುಷ್ನ ಖುಷಿ ಯಾವತ್ತು ಕಮ್ಮಿ ಆಗ್ಬಾರ್ದು. ಹೋಗಣ್ವಾ? ನಡೀರಿ. ಬನ್ನಿ. ಇರಿ,
ಏನಾಯ್ತು? ಇದೇನ್ ಹಾಕೊಂಡ್ ಬಂದಿದ್ದೀರಾ? ಯಾಕೆ? ಅಯ್ಯೋ ಬಿಕಾರಿ ಹೀಗೆ ತಾನೇ ಇರೋದು. ದಿಸ್ ಔಟ್ಫಿಟ್ ಇಸ್ ನಾಟ್ ಬಿಕಾರಿ, ಸ್ವಲ್ಪ ಜಾಸ್ತಿನೇ ಬಿಕಾರಿ. ಜಾಸ್ತಿ ಆಗೋಯ್ತಾ? ತುಂಬಾನೇ. ಪೈಜಾಮ ಹಾಕೊಳ್ಳಾ? ಪ್ಲೀಸ್. ಸರಿ. ನೋಡಿದ್ರ ಇದ್ನ? ಆಯುಷ್ ಯಾವಾಗಿಂದ ಒಬ್ಬಂಟಿಯಾಗಿ ವಾಸ ಮಾಡ್ತಾ ಇದ್ದಾನೋ, ಅಡ್ಗೆ ಎಷ್ಟು ರುಚಿಯಾಗಿ ಮಾಡ್ತಾ ಇದ್ದಾನೆ. ಅಯ್ಯೋ ಇಂಥ ಅಡ್ಗೆ ನನ್ನ ಜೀವನದಲ್ಲಿ ಯಾವತ್ತೂ ತಿಂದೇ ಇಲ್ಲ. ಇಷ್ಟೊಂದು ರುಚಿಯಾಗಿದೆ ಮಗನೆ. ಅಪ್ಪ ಗಣಪತಿ, ನಿನಗೆ ಕೋಟಿ ಕೋಟಿ ನಮಸ್ಕಾರಗಳು. ಧನ್ಯವಾದ. ಇಡೀ ಕುಟುಂಬದವರೆಲ್ಲ ಸೇರ್ಕೊಂಡು ಇವತ್ತು ಒಟ್ಟಿಗೆ ಊಟ ಮಾಡ್ತಾ ಇದೀವಿ. ನಾನೇ ಭಾಗ್ಯವಂತ, ನಾನೇ ಭಾಗ್ಯವಂತ. ಅಪ್ಪ ಹ್ಮ್. ಸಾಕ್ ಸುಮ್ನಿರಿ, ಓವರ್ ಆಕ್ಟಿಂಗ್. ಓವರ್ ಆಕ್ಟಿಂಗ್ ಆಗೋಯ್ತಾ? ಹೌದು. ಈ ರೀತಿಯ ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ ಎಫ್ಎಂ ಆಪ್ ಡೌನ್ಲೋಡ್ ಮಾಡಿ. ಆಪ್ ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ.